ಡಿ ಕೆ ಶಿವಕುಮಾರ್ ದೆಹಲಿಗೆ ಗಾಳಿ ಕುಡಿಯೋಕೆ ಹೋಗ್ತಿದ್ದಾರಾ ಅಂತ ಅಲ್ಲ ಪ್ರಶ್ನೆ ಏನಪ್ಪಾ ಅಂತಂದ್ರೆ ದೆಹಲಿ ಗಾಳಿ ಸಿಕ್ಕಾಪಟ್ಟೆ ಮಲಿನ ಆಗೋಗ್ಬಿಟ್ಟಿದೆ. ವಿಜ್ಞಾನಿಗಳು ಶರಾ ಬರೆದುಬಿಟ್ಟಿದ್ದಾರೆ ಮಲಿನ ಆಗೋಗ್ಬಿಟ್ಟಿದೆ ಅಂತ. ಆದರೂ ನಾನು ಗಾಳಿ ಕುಡಿಯೋಕೆ ಹೋಗ್ತೆ ಅಂತ ಬಟ್ ಆದರೆ ಅದು ಕತೆ ಬೇರೆ. ಇಂದು ಕೆ.ಸಿ. ವೇಣುಗೋಪಾಲ್ ಭೇಟಿ ಸಾಧ್ಯತೆ ಇದೆ. ಸಾಕಷ್ಟು ಕುತೂಹಲ ಮೂಡಿಸಿದೆ ಡಿ ಕೆ ಬ್ರದರ್ಸ್ ನಡೆ. ಪ್ರಮುಖವಾಗಿ ನಾಯಕತ್ವ ವಿಚಾರವಾಗಿ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಮೇ 20ಕ್ಕೆ ರಾಜ್ಯ ಸರ್ಕಾರಕ್ಕೆ 3 ವರ್ಷ ತುಂಬಲಿದೆ. ಮುಂದಿನ 2 ದಿನ ದೆಹಲಿಯಲ್ಲೇ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಹೇಳ್ತಾರೆ. ಅಲ್ಲಿನ ಆಪ್ತ ಮೂಲಗಳು ಹೇಳ್ತಾ ಇದ್ದಾವೆ ಕರೆಕ್ಟಾಗಿ ಎಲ್ಲ ರೀತಿ ಡಿ ಕೆ ಶಿವಕುಮಾರ್ ದೆಹಲಿ ಸುತ್ತಿರೋ ನೋಡ್ತಾ ಇದ್ರೆ ಎಲ್ಲ ಅಂದ್ಕೊಂಡಂತಾಗಿದ್ರೆ ಹೊಸ ವರ್ಷದಲ್ಲೇ ಹಿಡಿಬೇಕಿತ್ತು ಮುಖ್ಯಮಂತ್ರಿ ಪಟ್ಟ ಅಂತ. ಆದರೆ ಅದು ಸಾಧ್ಯ ಆಗಿಲ್ಲ ಅಷ್ಟೇ. ಡೆಲ್ಲಿಲಿ ಗಾಳಿ ಗಿಳಿ ಕುಡಿಯೋಕೆ ಬಂದಿಲ್ಲ ನಾನು. ಈ ಸರಿ ಗಾಳಿ ಕುಡಿಯೋಕೆ ಬಂದಿಲ್ಲ. ಯಾರಿಗಾರು ನೀರು ಕುಡ್ಸೋಕೆ ಬಂದಿದ್ದೀರಾ ಸರ್? ಇಲ್ಲ, ನಾನು ನಾಳೆ ರಾಜನಾಥ್ ಸಿಂಗ್ ಅವ್ರದ್ದು ಭೇಟಿ ಇದೆ. ನಾನು ನಮ್ಮ ಆಫೀಸರ್ಸ್ ಎಲ್ಲ ನಾಳೆ ಹಿಂದೆ ಟೈಮ್ ಕೇಳಿದ್ದು, ಅವ್ರು ನಾಳೆ ಕೊಟ್ಟಿದ್ದಾರೆ. ಪಕ್ಷದ್ದು ಖಂಡಿತ ನಾನೇನು ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ನೀವು ಸುಮ್ಮನೆ ಇರಲ್ವಲ್ಲ, ಎಲ್ಲರೂ ನನ್ನ ಹುಡುಕಾಕ್ಬಿಟ್ಟಿರ್ತೀರ. ಸೊ ಖಂಡಿತ ಭೇಟಿ ಮಾಡಿದ್ದೀನಿ ಆಗಲೇ. ಮಾಡಿದ್ದೀರಾ? ಈಗೆಲ್ಲ ನಾನು ಅದೆಲ್ಲ ಹೇಳ್ಬಾರ್ದು, ಯಾರು ಭೇಟಿ ಮಾಡಿರ್ತೀನಿ ಯಾರು ಬಿಟ್ಟಿರ್ತೀನಿ ಅಂತ. ಲೋಧಿ ರೋಡ, ಅಕ್ಬರ್ ರೋಡ ಎಲ್ಲ ಎಲ್ಲೂ ಇಲ್ಲ, ಎಲ್ಲ ಒಟ್ಟೊಳಗೆ ಹೋಗ್ಬೇಕು. ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಅದನ್ನೆಲ್ಲ ನನಗೆ ಮಾಹಿತಿ ಇಲ್ಲ. ನನಗೆ ಯಾರು ಆಪ್ತರು ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅಲ್ಲ 3 ವರ್ಷ ತುಂಬಕ್ಕೆ ಬಂದಂಥ ಹೊತ್ತಲ್ಲೇ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತ ನನಗೆ ಗೊತ್ತಿಲ್ಲ. ಅದನ್ನು ನಾನು ಥರ ಕೆಡಿಸ್ಕೊಳಕ್ಕಾಗಲ್ಲ. ಮತ್ತೆ ಕೆಲವು ಹಿರಿಯ ಶಾಸಕರು ಕೂಡ ಪುನಃ ಡೆಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋಂಥದ್ದಿದೆ ಸರ್. ನೋಡೋಣ, ಆಗಲೇಬೇಕು. 3 ವರ್ಷ ಆಯಿತು, ಕಾದು ನೋಡೋಣ. ಸರ್ ಮೇ 20 ನನಗೆ ಮಾಹಿತಿ ಇಲ್ಲ. ನನಗೆ ಯಾರು ಆಪ್ತರು ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅಲ್ಲ 3 ವರ್ಷ ತುಂಬಕ್ಕೆ ಬಂದಂಥ ಹೊತ್ತಲ್ಲೇ ಮೀಟಿಂಗ್ಗಳು ಜಾಸ್ತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಯಾವಾಗಲೂ ಕೂಡ ದೆಲ್ಲಿಗೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ಮತ್ತು ಅವರ ಆಪ್ತ ಮೂಲಗಳು ಕೂಡ ಹೇಳಿವೆ ಅಂತೆ ಅಂದ್ಕೊಂಡಂಗೆ ಆಗಿದ್ದಿದ್ರೆ ಎಲ್ಲ ಓಕೆ ಆಗಿದ್ದಿದ್ರೆ ಹೊಸ ವರ್ಷಕ್ಕೆ ಪಟ್ಟಾಭಿಷೇಕ ಆಗಬೇಕಿತ್ತು ಅಂತ. ಸೊ ಈ ಸಲ ಗಾಳಿ ಕುಡಿಯೋಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಏನಕ್ಕೆ ಬಂದಿರ್ಬೋದು ಮತ್ತಷ್ಟು ಮಾಹಿತಿ ಕೊಡೋಣ. ಖಂಡಿತ ದಿವಿತ್, ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್ ಅವರು ಆಗಿಂದಾಗ ದೆಹಲಿ ಪ್ರಯಾಣವನ್ನ ಹೆಚ್ಚಿನ ಬಾರಿ ಮಾಡ್ತಾನೆ ಇದ್ದಾರೆ. ಅದು ಅಧಿಕಾರವನ್ನ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ನಾಯಕತ್ವದ ವಿಚಾರವಾಗಿ ಸಾಕಷ್ಟು ಜಟಾಪಟಿಗಳು ಕಳೆದ 1 ವರ್ಷದಿಂದ ನಡೀತಾನೆ ಇದಾವೆ. ಈಗ ಅಂತಿಮ ಹಂತಕ್ಕೆ ಬಂದಂತ ರೂಪದಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್ ಅವರು ನಿನ್ನೆ ದಿಢೀರ್ ಅಂತ ದೆಹಲಿಗೆ ಪ್ರಯಾಣವನ್ನು ಬಿಟ್ಟಿದ್ದಾರೆ. ಅವರಿಗೆ ಡಿ.ಸಿ.ಎಂ. ಡಿ ಕೆ ಸುರೇಶ್ ಅವರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅವರು ಮೇ 4 ಪಂಚ ರಾಜ್ಯಗಳ ಚುನಾವಣೆ ಫಲಿತಾಂಶದ ಬಳಿಕ ನಾಯಕತ್ವದ ವಿಚಾರವಾಗಿ ಒಂದಷ್ಟು ಚರ್ಚೆಗಳನ್ನು ಹೈಕಮಾಂಡ್ ಮಾಡುತ್ತೆ ಮತ್ತು ಸಿಎಂ ಹಾಗೂ ಡಿ.ಸಿ.ಎಂ. ಅವರನ್ನು ಕರೆದು ಒಂದಷ್ಟು ಅಂತಿಮವಾದಂತಹ ನಿರ್ಧಾರವನ್ನ ಪ್ರಕಟಿಸುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿಗಳಿದಾವೆ. ಅದಕ್ಕೆ ಒಂದು ವೇದಿಕೆಯನ್ನು ಸಿದ್ಧ ಮಾಡುವಂತ ನಿಟ್ಟಿನಲ್ಲಿ ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಒತ್ತಡವನ್ನು ಹೇರೋಕೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಶೀಘ್ರವಾಗಿ ದೆಹಲಿಗೆ ಬುಲಾವ್ ಕೊಡಿ ಅನ್ನುವಂಥದ್ದು ಮತ್ತು ಒಂದು ಅಧಿಕಾರ ಹಂಚಿಕೆಯನ್ನ ಮಾಡಲೇಬೇಕು ಅನ್ನುವಂಥ ಒಂದು ಪಟ್ಟನ್ನು ಹಿಡ್ಕೊಂಡು ಕೂತ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ನಾವು ದೆಹಲಿಗೆ ಗಾಳಿ ಕುಡಿಯೋಕೆ ಬಂದಿಲ್ಲ, ಒಂದಷ್ಟು ರಾಜಕೀಯ ಮಾಡೋಕೆ ಬಂದಿದೆ ಅನ್ನೋಂಥ ಒಂದು ಹೇಳಿಕೆಯನ್ನ ನೀಡುವ ಮೂಲಕ ಇನ್ನು ಅಧಿಕಾರ ಹಂಚಿಕೆ ವಿಚಾರ ಈಗ ಮುನ್ನೆಲೆಗೆ ಬರುತ್ತೆ ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನ ರವಾನಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಡಿ ಕೆ ಶಿವಕುಮಾರ್ ದೆಹಲಿಗೆ ಗಾಳಿ ಕುಡಿಯೋಕೆ ಹೋಗ್ತಿದ್ದಾರಾ ಅಂತ ಅಲ್ಲ ಪ್ರಶ್ನೆ ಏನಪ್ಪಾ ಅಂತಂದರೆ ದೆಹಲಿ ಗಾಳಿ ಸಿಕ್ಕಾಪಟ್ಟೆ ಮಲಿನ ಆಗೋಗ್ಬಿಟ್ಟಿದೆ. ವಿಜ್ಞಾನಿಗಳು ಶರಾ ಬರೆದುಬಿಟ್ಟಿದ್ದಾರೆ ಮಲಿನ ಆಗೋಗ್ಬಿಟ್ಟಿದೆ ಅಂತ. ಆದರೂ ನಾನು ಗಾಳಿ ಕುಡಿಯೋಕೆ ಹೋಗ್ತೆ ಅಂತ ಬಟ್ ಆದರೆ ಅದು ಕತೆ ಬೇರೆ. ಇಂದು ಕೆ.ಸಿ. ವೇಣುಗೋಪಾಲ್ ಭೇಟಿ ಸಾಧ್ಯತೆ ಇದೆ. ಸಾಕಷ್ಟು ಕುತೂಹಲ ಮೂಡಿಸಿದೆ ಡಿ ಕೆ ಬ್ರದರ್ಸ್ ನಡೆ. ಪ್ರಮುಖವಾಗಿ ನಾಯಕತ್ವ ವಿಚಾರವಾಗಿ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಮೇ 20ಕ್ಕೆ ರಾಜ್ಯ ಸರ್ಕಾರಕ್ಕೆ 3 ವರ್ಷ ತುಂಬಲಿದೆ. ಮುಂದಿನ 2 ದಿನ ದೆಹಲಿಯಲ್ಲೇ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಹೇಳ್ತಾರೆ. ಅಲ್ಲಿನ ಆಪ್ತ ಮೂಲಗಳು ಹೇಳ್ತಾ ಇದ್ದಾವೆ ಕರೆಕ್ಟಾಗಿ ಎಲ್ಲ ರೀತಿ ಡಿ ಕೆ ಶಿವಕುಮಾರ್ ದೆಹಲಿ ಸುತ್ತಿರೋ ನೋಡ್ತಾ ಇದ್ರೆ ಎಲ್ಲ ಅಂದ್ಕೊಂಡಂತಾಗಿದ್ರೆ ಹೊಸ ವರ್ಷದಲ್ಲೇ ಹಿಡಿಬೇಕಿತ್ತು ಮುಖ್ಯಮಂತ್ರಿ ಪಟ್ಟ ಅಂತ. ಆದರೆ ಅದು ಸಾಧ್ಯ ಆಗಿಲ್ಲ ಅಷ್ಟೇ. ಡೆಲ್ಲಿಲಿ ಗಾಳಿ ಗಿಳಿ ಕುಡಿಯೋಕೆ ಬಂದಿಲ್ಲ ನಾನು. ಈ ಸರಿ ಗಾಳಿ ಕುಡಿಯೋಕೆ ಬಂದಿಲ್ಲ. ಯಾರಿಗಾರು ನೀರು ಕುಡ್ಸೋಕೆ ಬಂದಿದ್ದೀರಾ ಸರ್? ಇಲ್ಲ, ನಾನು ನಾಳೆ ರಾಜನಾಥ್ ಸಿಂಗ್ ಅವ್ರದ್ದು ಭೇಟಿ ಇದೆ. ನಾನು ನಮ್ಮ ಆಫೀಸರ್ಸ್ ಎಲ್ಲ ನಾಳೆ ಹಿಂದೆ ಟೈಮ್ ಕೇಳಿದ್ದು, ಅವ್ರು ನಾಳೆ ಕೊಟ್ಟಿದ್ದಾರೆ.
ಪಕ್ಷದ್ದು ಖಂಡಿತ ನಾನೇನು ಇಲ್ಲ ಅಂತ ನಾ ಹೇಳೋಕ್ಕಾಗಲ್ಲ. ನೀವು ಸುಮ್ಮನೆ ಇರಲ್ವಲ್ಲ, ಎಲ್ಲರೂ ನನ್ನ ಹುಡುಕಾಕ್ಬಿಟ್ಟಿರ್ತೀರ. ಸೊ ಖಂಡಿತ ಭೇಟಿ ಮಾಡಿದ್ದೀನಿ ಆಗಲೇ. ಮಾಡಿದ್ದೀರಾ? ಹಾಂ ಸರ್. ಈಗೆಲ್ಲ ನಾನು ಅದೆಲ್ಲ ಹೇಳ್ಬಾರ್ದು, ಯಾರು ಭೇಟಿ ಮಾಡಿರ್ತೀನಿ ಯಾರು ಬಿಟ್ಟಿರ್ತೀನಿ ಅಂತ. ಲೋಧಿ ರೋಡ, ಅಕ್ಬರ್ ರೋಡ ಎಲ್ಲ ಎಲ್ಲೂ ಇಲ್ಲ, ಎಲ್ಲ ಒಟ್ಟೊಳಗೆ ಹೋಗ್ಬೇಕು. ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಅದನ್ನೆಲ್ಲ ನನಗೆ ಮಾಹಿತಿ ಇಲ್ಲ. ನನಗೆ ಯಾರು ಆಪ್ತರು ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, 3 ವರ್ಷ ತುಂಬಕ್ಕೆ ಬಂದಂಥ ಹೊತ್ತಲ್ಲೇ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತ. ನನಗೆ ಗೊತ್ತಿಲ್ಲ ಅದನ್ನು ನಾನು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಮತ್ತೆ ಕೆಲವು ಹಿರಿಯ ಶಾಸಕರು ಕೂಡ ಪುನಃ ಡೆಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋಂಥದ್ದಿದೆ ಸರ್. ನೋಡೋಣ, ರಿಷಫಲ್ ಆಗಲೇಬೇಕು, 3 ವರ್ಷ ಆಯಿತು. ಕಾದು ನೋಡೋಣ. ಸರ್, ಮೇ 20 ನನಗೆ ಮಾಹಿತಿ ಇಲ್ಲ. ನನಗೆ ಯಾರು ಆಪ್ತರು ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, 3 ವರ್ಷ ತುಂಬಕ್ಕೆ ಬಂದಂಥ ಹೊತ್ತಲ್ಲೇ ಮೀಟಿಂಗ್ಗಳು ಜಾಸ್ತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಯಾವಾಗಲೂ ಕೂಡ ದೆಹಲಿಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಮತ್ತು ಅವರ ಆಪ್ತ ಮೂಲಗಳು ಕೂಡ ಹೇಳಿವೆ ಅಂತೆ. ಅಂದ್ಕೊಂಡಂಗೆ ಆಗಿದ್ದಿದ್ರೆ, ಎಲ್ಲ ಓಕೆ ಆಗಿದ್ದಿದ್ರೆ ಹೊಸ ವರ್ಷಕ್ಕೆ ಪಟ್ಟಾಭಿಷೇಕ ಆಗಬೇಕಿತ್ತು ಅಂತ. ಸೊ ಈ ಸಲ ಗಾಳಿ ಕುಡಿಯೋಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಏನಕ್ಕೆ ಬಂದಿರ್ಬೋದು, ಮತ್ತಷ್ಟು ಮಾಹಿತಿ ಕೊಡೋಣ. ಖಂಡಿತ ದಿವಿತ್, DCM DK ಶಿವಕುಮಾರ್ ಅವರು ಆಗಿಂದಾಗ ದೆಹಲಿ ಪ್ರಯಾಣವನ್ನ ಹೆಚ್ಚಿನ ಬಾರಿ ಮಾಡ್ತಾನೆ ಇದ್ದಾರೆ. ಅದು ಅಧಿಕಾರವನ್ನ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ನಾಯಕತ್ವದ ವಿಚಾರವಾಗಿ ಸಾಕಷ್ಟು ಜಟಾಪಟಿಗಳು ಕಳೆದ 1 ವರ್ಷದಿಂದ ನಡೀತಾನೆ ಇದಾವೆ. ಈಗ ಅಂತಿಮ ಹಂತಕ್ಕೆ ಬಂದಂತ ರೂಪದಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. DCM DK ಶಿವಕುಮಾರ್ ಅವರು ನಿನ್ನೆ ದಿಢೀರ್ ಅಂತ ದೆಹಲಿಗೆ ಪ್ರಯಾಣವನ್ನು ಬಿಟ್ಟಿದ್ದಾರೆ. ಅವರಿಗೆ DCM DK ಸುರೇಶ್ ಅವರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅವರು ಮೇ 4 ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶದ ಬಳಿಕ ನಾಯಕತ್ವದ ವಿಚಾರವಾಗಿ ಒಂದಷ್ಟು ಚರ್ಚೆಗಳನ್ನು ಹೈಕಮಾಂಡ್ ಮಾಡುತ್ತೆ ಮತ್ತು ಸಿಎಂ ಹಾಗೂ DCM ಅವರನ್ನು ಕರೆದು ಒಂದಷ್ಟು ಅಂತಿಮವಾದಂತಹ ನಿರ್ಧಾರವನ್ನ ಪ್ರಕಟಿಸುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿಗಳಿದಾವೆ. ಅದಕ್ಕೆ ಒಂದು ವೇದಿಕೆಯನ್ನು ಸಿದ್ಧ ಮಾಡುವಂತ ನಿಟ್ಟಿನಲ್ಲಿ DCM DK ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಒತ್ತಡವನ್ನು ಹೇರೋಕೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಶೀಘ್ರವಾಗಿ ದೆಹಲಿಗೆ ಗುಲಾಬಿ ಅನ್ನುವಂಥದ್ದು ಮತ್ತು ಒಂದು ಅಧಿಕಾರ ಹಂಚಿಕೆಯನ್ನ ಮಾಡಲೇಬೇಕು ಅನ್ನುವಂಥ ಒಂದು ಪಟ್ಟನ್ನು ಹಿಡ್ಕೊಂಡು ಕೂತ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ನಾವು ದೆಹಲಿಗೆ ಗಾಳಿ ಕುಡಿಯೋಕೆ ಬಂದಿಲ್ಲ, ಒಂದಷ್ಟು ರಾಜಕೀಯ ಮಾಡೋಕೆ ಬಂದಿದೆ ಅನ್ನೋಂಥ ಒಂದು ಹೇಳಿಕೆಯನ್ನ ನೀಡುವ ಮೂಲಕ ಇನ್ನು ಅಧಿಕಾರ ಹಂಚಿಕೆ ವಿಚಾರ ಈಗ ಮುನ್ನೆಲೆಗೆ ಬರುತ್ತೆ ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನ ರವಾನಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. DK ಶಿವಕುಮಾರ್ ದೆಹಲಿಗೆ ಗಾಳಿ ಕುಡಿಯೋಕೆ ಹೋಗ್ತಿದ್ದಾರಾ ಅಂತ. ಅಲ್ಲ, ಪ್ರಶ್ನೆ ಏನಪ್ಪ ಅಂತಂದರೆ, ದೆಹಲಿ ಗಾಳಿ ಸಿಕ್ಕಾಪಟ್ಟೆ ಮಲಿನ ಆಗೋಗ್ಬಿಟ್ಟಿದೆ. ವಿಜ್ಞಾನಿಗಳು ಶರ ಬರೆದುಬಿಟ್ಟಿದ್ದಾರೆ ಮಲಿನ ಆಗೋಗ್ಬಿಟ್ಟಿದೆ ಅಂತ. ಆದರೂ ನಾನು ಗಾಳಿ ಕುಡಿಯೋಕೆ ಬಂದೆ ಅಂತ. ಆದರೆ ಅದು ಕತೆ ಬೇರೆ. ಇಂದು KC ವೇಣುಗೋಪಾಲ್ ಭೇಟಿ ಸಾಧ್ಯತೆ ಇದೆ. ಸಾಕಷ್ಟು ಕುತೂಹಲ ಮೂಡಿಸಿದೆ DK ಬ್ರದರ್ಸ್ ನಡೆ. ಪ್ರಮುಖವಾಗಿ ನಾಯಕತ್ವ ವಿಚಾರವಾಗಿ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಮೇ 20ಕ್ಕೆ ರಾಜ್ಯ ಸರ್ಕಾರಕ್ಕೆ 3 ವರ್ಷ ತುಂಬಲಿದೆ. ಮುಂದಿನ 2 ದಿನ ದೆಹಲಿಯಲ್ಲೇ DK ಶಿವಕುಮಾರ್ DK ಸುರೇಶ್ ಹೇಳ್ತಾರೆ. ಅಲ್ಲಿನ ಆಪ್ತ ಮೂಲಗಳು ಹೇಳ್ತಾ ಇದ್ದಾವೆ, ಕರೆಕ್ಟಾಗಿ ಎಲ್ಲ ರೀತಿ DK ಶಿವಕುಮಾರ್ ದೆಹಲಿ ಸುತ್ತಿರೋ ನೋಡ್ತಾ ಇದ್ರೆ ಎಲ್ಲ ಅಂದ್ಕೊಂಡಂತಾಗಿದ್ರೆ ಹೊಸ ವರ್ಷದಲ್ಲೇ ಹಿಡಿಬೇಕಿತ್ತು ಮುಖ್ಯಮಂತ್ರಿ ಪಟ್ಟ ಅಂತ. ಆದರೆ ಅದು ಸಾಧ್ಯ ಆಗಿಲ್ಲ ಅಷ್ಟೇ. ಡೆಲ್ಲಿಲೇನು ಗಾಳಿ ಕುಡಿಯೋಕೆ ಬಂದಿಲ್ಲ ನಾನು. ಈ ಸರಿ ಗಾಳಿ ಕುಡಿಯೋಕೆ ಬಂದಿಲ್ಲ. ಯಾರಿಗಾರು ನೀರು ಕುಡ್ಸೋಕೆ ಬಂದಿದ್ದೀರಾ ಸರ್? ಇಲ್ಲ, ನಾನು ನಾಳೆ ರಾಜನಾಥ್ ಸಿಂಗ್ ಅವ್ರದ್ದು ಭೇಟಿ ಇದೆ. ನಾನು ನಮ್ಮ ಆಫೀಸರ್ಸ್ ಎಲ್ಲ ಭಾಳ ಹಿಂದೆ ಟೈಮ್ ಕೇಳಿದ್ದು, ಅವ್ರು ನಾಳೆ ಕೊಟ್ಟಿದ್ದಾರೆ. ಪಕ್ಷದ್ದು ಖಂಡಿತ ನಾನೇನು ಇಲ್ಲ ಅಂತ ನಾ ಹೇಳೋಕ್ಕಾಗಲ್ಲ. ನೀವು ಸುಮ್ಮನೆ ಇರಲ್ವಲ್ಲ, ಎಲ್ಲರೂ ನನ್ನ ಹುಡುಕಾಕ್ಬಿಟ್ಟಿರ್ತೀರ. ಸೊ ಖಂಡಿತ ಭೇಟಿ ಮಾಡಿದ್ದೀನಿ ಆಗಲೇ. ಮಾಡಿದ್ದೀರಾ? ಹಾಂ ಸರ್. ಈಗೆಲ್ಲ ನಾನು ಅದೆಲ್ಲ ಹೇಳ್ಬಾರ್ದು, ಯಾರು ಭೇಟಿ ಮಾಡಿರ್ತೀನಿ ಯಾರು ಬಿಟ್ಟಿರ್ತೀನಿ ಅಂತ. ಲೋಧಿ ರೋಡ, ಅಕ್ಬರ್ ರೋಡ ಎಲ್ಲ ಎಲ್ಲೂ ಇಲ್ಲ, ಎಲ್ಲ ಒಟ್ಟೊಳಗೆ ಹೋಗ್ಬೇಕು. ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಅದನ್ನೆಲ್ಲ ನನಗೆ ಮಾಹಿತಿ ಇಲ್ಲ. ನನಗೆ ಯಾರು ಆಪ್ತರು ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, 3 ವರ್ಷ ತುಂಬಕ್ಕೆ ಬಂದಂಥ ಹೊತ್ತಲ್ಲೇ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತ. ನನಗೆ ಗೊತ್ತಿಲ್ಲ ಅದನ್ನು ನಾನು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಮತ್ತೆ ಕೆಲವು ಹಿರಿಯ ಶಾಸಕರು ಕೂಡ ಪುನಃ ಡೆಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋಂಥದ್ದಿದೆ ಸರ್. ನೋಡೋಣ, ರಿಷಫಲ್ ಆಗಲೇಬೇಕು, 3 ವರ್ಷ ಆಯಿತು. ಕಾದು ನೋಡೋಣ. ಸರ್, ಮೇ 20 ನನಗೆ ಮಾಹಿತಿ ಇಲ್ಲ. ನನಗೆ ಯಾರು ಆಪ್ತರು ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, 3 ವರ್ಷ ತುಂಬಕ್ಕೆ ಬಂದಂಥ ಹೊತ್ತಲ್ಲೇ ಮೀಟಿಂಗ್ಗಳು ಜಾಸ್ತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಯಾವಾಗಲೂ ಕೂಡ ದೆಹಲಿಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಮತ್ತು ಅವರ ಆಪ್ತ ಮೂಲಗಳು ಕೂಡ ಹೇಳಿವೆ ಅಂತೆ. ಅಂದ್ಕೊಂಡಂಗೆ ಆಗಿದ್ದಿದ್ರೆ, ಎಲ್ಲ ಓಕೆ ಆಗಿದ್ದಿದ್ರೆ ಹೊಸ ವರ್ಷಕ್ಕೆ ಪಟ್ಟಾಭಿಷೇಕ ಆಗಬೇಕಿತ್ತು ಅಂತ.
ಸೊ ಈ ಸಲ ಗಾಳಿ ಕುಡಿಯೋಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಏನಕ್ಕೆ ಬಂದಿರ್ಬೋದು ಮತ್ತಷ್ಟು ಮಾಹಿತಿ ಕೊಡೋಣ. ಖಂಡಿತ ದಿವಿತ್, ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಆಗಿಂದಾಗ ದೆಹಲಿ ಪ್ರಯಾಣವನ್ನ ಹೆಚ್ಚಿನ ಬಾರಿ ಮಾಡ್ತಾನೆ ಇದ್ದಾರೆ. ಅದು ಅಧಿಕಾರವನ್ನ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ನಾಯಕತ್ವದ ವಿಚಾರವಾಗಿ ಸಾಕಷ್ಟು ಜಟಾಪಟಿಗಳು ಕಳೆದ 1 ವರ್ಷದಿಂದ ನಡೀತಾನೆ ಇದಾವೆ. ಈಗ ಅಂತಿಮ ಹಂತಕ್ಕೆ ಬಂದಂತ ರೂಪದಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ನಿನ್ನೆ ದಿಢೀರ್ ಅಂತ ದೆಹಲಿಗೆ ಪ್ರಯಾಣವನ್ನು ಬಿಟ್ಟಿದ್ದಾರೆ. ಅವರಿಗೆ ಡಿ.ಸಿ.ಎಂ ಡಿ.ಕೆ ಸುರೇಶ್ ಅವರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅವರು ಮೇ 4 ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶದ ಬಳಿಕ ನಾಯಕತ್ವದ ವಿಚಾರವಾಗಿ ಒಂದಷ್ಟು ಚರ್ಚೆಗಳನ್ನು ಹೈಕಮಾಂಡ್ ಮಾಡುತ್ತೆ ಮತ್ತು ಸಿಎಂ ಹಾಗೂ ಡಿ.ಸಿ.ಎಂ ಅವರನ್ನು ಕರೆದು ಒಂದಷ್ಟು ಅಂತಿಮವಾದಂತಹ ನಿರ್ಧಾರವನ್ನ ಪ್ರಕಟಿಸುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿಗಳಿದಾವೆ. ಅದಕ್ಕೆ ಒಂದು ವೇದಿಕೆಯನ್ನು ಸಿದ್ಧ ಮಾಡುವಂತ ನಿಟ್ಟಿನಲ್ಲಿ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಒತ್ತಡವನ್ನು ಹೇರೋಕೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಶೀಘ್ರವಾಗಿ ದೆಹಲಿಗೆ ಬುಲಾವ್ ಕೊಡಿ ಅನ್ನುವಂಥದ್ದು ಮತ್ತು ಒಂದು ಅಧಿಕಾರ ಹಂಚಿಕೆಯನ್ನ ಮಾಡಲೇಬೇಕು ಅನ್ನುವಂಥ ಒಂದು ಪಟ್ಟನ್ನು ಹಿಡ್ಕೊಂಡು ಕೂತ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ನಾವು ದೆಹಲಿಗೆ ಗಾಳಿ ಕುಡಿಯೋಕೆ ಬಂದಿಲ್ಲ, ಒಂದಷ್ಟು ರಾಜಕೀಯ ಮಾಡೋಕೆ ಬಂದಿದೆ ಅನ್ನೋಂಥ ಒಂದು ಹೇಳಿಕೆಯನ್ನ ನೀಡುವ ಮೂಲಕ ಇನ್ನು ಅಧಿಕಾರ ಹಂಚಿಕೆ ವಿಚಾರ ಈಗ ಮುನ್ನೆಲೆಗೆ ಬರುತ್ತೆ ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನ ರವಾನಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.